ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಪದೇ ಪದೇ ವೈಯಕ್ತಿಕವಾಗಿ ಬಂಡೆಕಲ್ಲು ಹೊಡೆದು ಬಿಟ್ಟ, ಚೂರಿ ಹಾಕಿದ ಅಂತಾರೆ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ನನ್ನ ಜಮೀನಲ್ಲಿದ್ದ ಬಂಡೆ ಹೊಡೆದು ನಾನು ಬದುಕಿದ್ದೀನಿ, ಸವಾಲ್ ಸ್ವೀಕಾರ ಮಾಡೋಕ್ಕಾಗಲ್ಲ ಅಂದರೆ ಬಿಟ್ಬಿಡೋಣ ಅಂತ HDKಗೆ DKಶಿ ಕೌಂಟರ್. ಲೋಕ ಕದನ ಗೆಲ್ಲೋಕೆ ಶಾಸಕರಿಗೆ KPCC ಟಾಸ್ಕ್. ಬೆಳಗಾವಿ ಚಿಕ್ಕೋಡಿ ಗೆಲುವಿಗಾಗಿ ಜಿಲ್ಲಾ ಶಾಸಕರ ಜೊತೆ DCM ಸಭೆ. ಅಭ್ಯರ್ಥಿಗಳಿಗೆ ಹೆಚ್ಚಿನ ಲೀಡ್ ಕೊಡಲೇಬೇಕು ಅಂತ ಖಡಕ್ ಸೂಚನೆ. ಎಲೆಕ್ಷನ್ ಪ್ರಚಾರಕ್ಕಾಗಿ ನಾಳೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಎಂಟ್ರಿ. ಮಂಡ್ಯ, ಮೈಸೂರು, ಕೋಲಾರ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಮತಬೇಟೆ. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಸೇರ್ತಾರೆ ಎಂದ ಶಾಸಕ ಗಣಿಗ ರವಿ. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಲೆಕ್ಕಾಚಾರಕ್ಕೆ ಸೆಡ್ಡು ಹೊಡೆಯಲು ಮುಂದಾದ ಕಾಂಗ್ರೆಸ್. ಮೋದಿ ರೋಡ್ ಶೋ ರೀತಿಯಲ್ಲೇ ಪ್ರಿಯಾಂಕಾ ಗಾಂಧಿಯನ್ನು ಮಂಗಳೂರಿಗೆ ಕರೆತರಲು ಪ್ಲಾನ್. ಬಿಜೆಪಿ ಹಿಂದುತ್ವದ ಅಲೆಗೆ ಸೆಡ್ಡು ಹೊಡೆಯಲು ತಂತ್ರ. ದಳಪತಿಗಳ ವಿರುದ್ಧ ತೊಡೆ ತಟ್ಟಿದ ಸಿಎಂ DCM. ಮಂಡ್ಯ, ಹಾಸನದಲ್ಲಿ JDS ವಿರುದ್ಧ ದಂಡೆತ್ತಿ ಹೋಗಲು ಜೋಡೆತ್ತು ಸಿದ್ಧ. ಇದೇ ವಾರ 2 ಲೋಕಸಭಾ ಕ್ಷೇತ್ರಗಳಿಗೆ ಸಿದ್ದು DK ಪ್ರಚಾರ. ಮಂಡ್ಯದಲ್ಲಿ ಪ್ರಚಾರದ ಅಖಾಡಕ್ಕೆ ಧುಮುಕಿದ HDK. ಇಂದಿನಿಂದ ಏಪ್ರಿಲ್ 24ರವರೆಗೆ ಕುಮಾರಸ್ವಾಮಿ ಅಬ್ಬರದ ಪ್ರಚಾರ. ರಾಜ್ಯ ಬಿಜೆಪಿ ಸಾರಥಿ ಜೊತೆಗೆ ಸಕ್ಕರೆ ನಾಡಲ್ಲಿ ಮತ ಶಿಕಾರಿ. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಸ್ಪರ್ಧೆ. ಏಪ್ರಿಲ್ 22ರಂದು ಬಿಜೆಪಿ ಮಾಜಿ ಸಚಿವನ ರಾಜಕೀಯ ಭವಿಷ್ಯ ತೀರ್ಮಾನ. ನಾಮಪತ್ರ ಹಿಂಪಡೆಯದಿದ್ರೆ ಉಚ್ಚಾಟನೆ ನಿಶ್ಚಿತ. ಬೆಂಗಳೂರು ಉತ್ತರದಲ್ಲಿ ಬಿಜೆಪಿ ಲಿಂಗಾಯತರ ಕಡೆಗಣನೆ ಆರೋಪ. ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತರಿಂದಲೇ ಅಸಮಾಧಾನ. ಪ್ರಚಾರಕ್ಕೆ ಕರೆದಿಲ್ಲವೆಂದು ಶೋಭಾ ಕರಂದ್ಲಾಜೆ ಮೇಲೆ ಬೇಸರ. ಗಣಿನಾಡಲ್ಲಿ ಶ್ರೀರಾಮುಲು ಕಟ್ಟಿಹಾಕಲು ಕಾಂಗ್ರೆಸ್ ರಣತಂತ್ರ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ 2.5 ಲಕ್ಷ ವೋಟ್ ಮೇಲೆ ಕಣ್ಣು. ರಾಮುಲು ಪರವಿರೋ ಅಲ್ಪಸಂಖ್ಯಾತರ ಮತ ಕಬ್ಜಾ ಮಾಡೋಕೆ ಪ್ಲಾನ್. ಚುನಾವಣಾ ಅಕ್ರಮ ಬೆನ್ನತ್ತಿ ಅಧಿಕಾರಿಗಳಿಂದ ಭರ್ಜರಿ ಮತಬೇಟೆ. ಇಲ್ಲಿವರೆಗೂ ರಾಜ್ಯದಲ್ಲಿ 357 ಕೋಟಿ ರೂಪಾಯಿ ಮೌಲ್ಯದ ಹಣ, ವಸ್ತುಗಳು ಸೀಸ್. 160 ಕೋಟಿ ರೂಪಾಯಿ ಮೊತ್ತದ ಮದ್ಯ ವಶ. ಹುಬ್ಬಳ್ಳಿಯಲ್ಲಿ IT ಹಾಗೂ ಪೊಲೀಸರು ಭರ್ಜರಿ ಕಾರ್ಯಾಚರಣೆ. ಧಾರವಾಡ ರಾಮನಕೊಪ್ಪ ಗ್ರಾಮದ ಮನೆಯೊಂದರಲ್ಲಿ 2 ಕೋಟಿಗೂ ಅಧಿಕ ಹಣ ಜಪ್ತಿ. ಹಣದ ಮೂಲದ ಬಗ್ಗೆ ಪೊಲೀಸ್ ಹಾಗೂ IT ಅಧಿಕಾರಿಗಳ ತಂಡ ತನಿಖೆ. ರಾಯಚೂರು ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕ್ STಗೆ ಸೇರಿದವರಲ್ಲ ಅನ್ನೋ ಕೇಸ್ಗೆ ಟ್ವಿಸ್ಟ್. ಏಪ್ರಿಲ್ 19ಕ್ಕೆ ಕಲಬುರಗಿ ಹೈಕೋರ್ಟ್ನಿಂದ ಅಂತಿಮ ತೀರ್ಪು ಬರೋ ಸಾಧ್ಯತೆ. ವ್ಯತಿರಿಕ್ತ ತೀರ್ಪು ಬಂದ್ರೆ ಬಿಜೆಪಿ ಅಭ್ಯರ್ಥಿಯೇ ಇಲ್ಲದಂತಾಗೋದು ಪಕ್ಕ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಕ್ಕಟ್ಟು. ವೀಣಾ ಕಾಶಪ್ಪನವರ ಬಗ್ಗೆ ಅಭ್ಯರ್ಥಿ ಸಂಯುಕ್ತ ಸಿಂಪತಿ, ತಂದೆ ಶಿವಾನಂದ ಪಾಟೀಲ್ ಸಿಡಿಮಿಡಿ. ಕಡೆಗೂ ಕಗ್ಗಂಟಾಗೆ ಉಳಿದ ವೀಣಾ ಮುನಿಸು. ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದ ಹಿನ್ನೆಲೆ ಸಿಎಂ ತವರಲ್ಲಿ ಚುನಾವಣಾ ಬಹಿಷ್ಕಾರದ ಶಪಥ. ಹುಣಸೂರು ತಾಲೂಕು ಕಿಕ್ಕೇರಿಕಟ್ಟೆ ಗ್ರಾಮಸ್ಥರ ನಿರ್ಧಾರ. ಮಾಜಿ ಶಾಸಕ ಸಂಜಯ ಪಾಟೀಲ್ ಮನೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಹಿನ್ನೆಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆಂದು ದೂರು. ಸಂಜಯ್ ಪಾಟೀಲ್ ನೀಡಿದ ದೂರಿನ ಅನ್ವಯ 10 ಮಂದಿ ವಿರುದ್ಧ FIR ದಾಖಲು. JP ನಗರದಲ್ಲಿ ಬುಲೆಟ್ ಬೈಕ್ ಕಳ್ಳತನಕ್ಕೆ ವಿಫಲ ಯತ್ನ. ಕಾಲಿನಿಂದ ಹ್ಯಾಂಡಲ್ ಲಾಕ್ ಮುರಿದ ಕಳ್ಳತನಕ್ಕೆ ಯತ್ನಿಸಿದ ಕದೀಮ. CCTVಯಲ್ಲಿ ಸೆರೆಯಾಗಿದೆ ಕಳ್ಳನ ಕೃತ್ಯ.
ಮೆಜೆಸ್ಟಿಕ್ನಿಂದ ಲಾಲ್ಬಾಗ್ಗೆ ಬರೋಬ್ಬರಿ 400 ರೂಪಾಯಿ ಚಾರ್ಜ್. ಆಟೋಮೀಟರ್ಗೆ ಬೆಚ್ಚಿ ಬಿದ್ದ ಪ್ರಯಾಣಿಕ. ಹಣ ಕೊಡದ ಹಿನ್ನೆಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ. ಅಲಾಂ ಸುಲ್ತಾನ್ ಎಂಬಾತನಿಂದ ಪೊಲೀಸರಿಗೆ ಪೋಸ್ಟ್ ಮಾಡಿ ದೂರು. ಸಿಲಿಕಾನ್ ಸಿಟಿಯಲ್ಲಿ ಐತಿಹಾಸಿಕ ಕರಗ ಉತ್ಸವ ಆರಂಭ. ಸತತವಾಗಿ 11 ದಿನಗಳ ಕಾಲ ನಡೆಯುವ ಕರಗೋತ್ಸವ. ಏಪ್ರಿಲ್ 23ಕ್ಕೆ ದ್ರೌಪದಿ ದೇವಿಯ ಹೂವಿನ ಕರಗ ಶಕ್ತಿಯೋತ್ಸವ. ಜಾರ್ಜಿಯಾ ಸಂಸತ್ನಲ್ಲಿ ಆಡಳಿತ ವಿಪಕ್ಷ ನಾಯಕರ ನಡುವೆ ಡಿಶುಮ್. ವಿದೇಶಿ ಏಜೆಂಟ್ ಮಸೂದೆಯ ಮೇಲೆ ಬಿಸಿ ಚರ್ಚೆ ವೇಳೆ ಬಡಿದಾಟ. ಮಸೂದೆ ರಷ್ಯಾ ಪ್ರೇರಿತವಾಗಿದೆ ಅಂತ ವಿಪಕ್ಷ ನಾಯಕರ ಆಕ್ರೋಶದ ಹಿನ್ನೆಲೆ ಅಧಿವೇಶನದ ವೇಳೆಯೇ ಗಲಾಟೆ. ಮಗಳಿಗಾಗಿ ಬಿಗ್ ಬಜೆಟ್ನಲ್ಲಿ ಸಿನಿಮಾ ಮಾಡಲು ಮುಂದಾದ ಶಾರುಖ್ ಖಾನ್. ಮಗಳ ಚೊಚ್ಚಲ ಚಿತ್ರಕ್ಕೆ 200 ಕೋಟಿ ಸುರಿಯಲು ಕಿಂಗ್ ಖಾನ್ ತಯಾರಿ. ಮೊದಲ ಸಿನಿಮಾದಲ್ಲೇ ಸುಹಾನಾ ಗೆದ್ದು ಬೀಗಬೇಕೆಂದು ಶಾರುಖ್ ದಿಟ್ಟ ಹೆಜ್ಜೆ.